ಸಂಪೂರ್ಣವಾಗಿ ರೈತರ ಅಕ್ಷರಶಃ ಕಂಗಾಲಾಗಿದೆ ಸರ್. ರೈತರ ಬಗ್ಗೆ ಇನ್ನೂ ಸರ್ಕಾರ ಯಾವುದೇ ರೀತಿ ಈಗ ನೋಡ್ತಾ ಇಲ್ಲ ಅಂತ ಸರ್. ರೈತರ ಬಗ್ಗೆ ನೋಡಲಿಕ್ಕೆ ಅವ್ರಿಗೆ ಯಾವುದೇ ಸಮಯ ಇಲ್ಲ. ಸುಳ್ಳು ಈ ಸಮೀಕ್ಷೆಯನ್ನು ಮಾಡಲಿಕ್ಕೆ ಯಾವುದಗಳಿಂದಾಗಿ ಅವರು ಇವತ್ತು ಇಡೀ ದೇಶದ ಒಳ್ಳೆ ರೀತಿಯಲ್ಲಿ ಕೆಲವು ರಾಜ್ಯಗಳು ಬಿಟ್ಟರೆ ಒಳ್ಳೆ ರೀತಿಯಲ್ಲಿ ಆರ್ಥಿಕತೆ ಮುಂದುವರ್ತಾ ಇದ್ದಾರೆ. ಕರ್ನಾಟಕವನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ಭಾಗದಲ್ಲಿಯೂ ಕೂಡ ರೈತರ ಬೆಳೆ ಹಾನಿಯಾದಲ್ಲಿ ಸಮೀಕ್ಷೆ ಮಾಡ್ತಾ ಇಲ್ಲ ಮತ್ತು ದುಡ್ಡು ಕೊಡ್ತಾ ಇಲ್ಲ, ಪರಿಹಾರ ಕೊಡ್ತಾ ಇಲ್ಲ, ಮನೆ ಬಿದ್ದಲ್ಲಿ ಪರಿಹಾರ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡ ಇದೆ. ಇದೆಲ್ಲ ಡೈವರ್ಟ್ ಮಾಡಲಿಕ್ಕೆ ಅವರು ಈ ಒಂದು ಸಮೀಕ್ಷೆ ಹೆಸರಿನಲ್ಲಿ ಡ್ರಾಮಾ ಮಾಡ್ತಾ ಇದ್ದಾರೆ. ಸರ್, ಈಗ ಧರ್ಮಸಭಾ ವಿಚಾರ ಮೊದಲನೇ ದಿನ ಹೇಳ್ತಾ ಇದ್ರಿ ಎಲ್ಲೋ ಕೂಡ ಇದೊಂದು ಷಡ್ಯಂತ್ರ ಇದೆ ಅಂತ. ಸರ್ಕಾರ ಕೂಡ ಅರಿವಾಗ್ತದೆ ಅನ್ನೋ ರೀತಿಯಲ್ಲಿ ಇದೆ ಸರ್. ಅರಿವು ಅವ್ರಿಗೆ ನೋಡ್ರಿ, ಕಾಂಗ್ರೆಸ್ ಇದ್ದ ಷಡ್ಯಂತ್ರ ಅದ. ಅದಕ್ಕೆ ಅವರು ಇವ್ಯಾರು ಈ ರೀತಿ ಹೇಳಿಕೆಗಳನ್ನು ಕೊಟ್ಟರು, ಬುರುಡೆ ತಂದರು, ಅವ್ರನ್ನ ಯಾರು ಸರಿಯಾಗಿ ಅರೆಸ್ಟ್ ಮಾಡಿ ಯಾಕೆ ಆಕ್ಷನ್ ಮಾಡ್ತಾ ಇಲ್ಲ, ಸ್ಟೇಟ್ಮೆಂಟ್ ಕೊಟ್ಟವ್ರನ್ನ. ಒಂದೇ ಒಂದು ಕಾರಣ ಅಂತಂದ್ರೆ ಇದರ ಕಾಂಗ್ರೆಸ್ನ ಕೆಲವು ಪ್ರಮುಖರು ಇದ್ದಾರೆ. ಅವರ ಹೆಸರು ಹೊರಗೆ ಬಂದು ಕಾಂಗ್ರೆಸ್ಗೆ ತೊಂದರೆ ಆಗುತ್ತೆ, ಹಿಂದೂಗಳೆಲ್ಲ ಮತ್ತಷ್ಟು ಸಿದ್ದಾಗ್ತಾರೆ ಅನ್ನೋ ಸರ್. ಓಟ್ ಚೋರಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಮತ್ತೇನೋ ಸಹಿ ಸಂಗ್ರಹ ಕೈ ನೀಡಿದ್ದಾರೆ ಸರ್.